ನೋಡಿ ಸುಬ್ಬಮ್ಮನ ಪೂಜೆ ಮುಗೀತು. ಈಗ ಮನೆಗೆ ಹೋಗಿ ಊಟ ಮಾಡೋದೇ ಪಾಯಸೋತ್ಸವ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಎಂತ ಗೊತ್ತಿದ್ದ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ಸ್ ಕೊಡಿ, ಕಾಮೆಂಟ್ಸ್ ಮಾಡಿ. ನಮ್ಮನೆ ನಾಗರ ಪೂಜೆ ಬೆಳಿಗ್ಗೆ ಮುಂಚೆ ಮುಗಿದಿತ್ತು. ಮತ್ತು ನಾನು ಅದರದ್ದು ವೀಡಿಯೋ ಮಾಡಲು ಹೋಗಿನಿಲ್ಲ. ಎಂತಕ್ಕೆ ಅಂದರೆ ನಿನ್ನೆ ವೀಡಿಯೋದಲ್ಲೇ ನಿನಗೋಕೆ ತೋರಿಸಿದ್ದೆ ನಮ್ಮನೆ ನಾಗರ ಕಲ್ಲು ಹೆಂಗಿದ್ದೋಳಿ. ಇವತ್ತು ಬೆಳಿಗ್ಗೆನೇ ಮುಂಚೆ ಪೂಜೆ ಆಗೋಯ್ತು, ಆಗ ಮತ್ತು ವೀಡಿಯೋ ಮಾಡಲು ಹೋಯ್ತಿಲ್ಲ. ಈ ಜಾಗ ಇರೋದು ನಮ್ಮ ತೋಟದ ಪಕ್ಕದ ಮನೆಯವ್ರ ತೋಟ. ಇದು ಅವ್ರ ಜಾಗದಲ್ಲೇ ಇದೊಂದು ದೊಡ್ಡ ಹುತ್ತು ನೋಡಿದರೆ ಹೆದರಿಕೆ ಆಗ್ತು. ಬನ್ನಿ ನಿಂಗೋಕು ತೋರಿಸ್ತೆ, ನೀವು ನೋಡಿ ಹಾಗೆ ಕೈ ಮುಗಿರಿ. ಇದು ನಮ್ಮ ಪಕ್ಕದ ಮನೆ ತೋಟದೊಳಗೆ ಇದ್ದು. ಈ ಜಾಗಕ್ಕೆಲ್ಲ ಒಬ್ಬೊಬ್ಬರೇ ಬೊಪ್ಪಲೆಲ್ಲ ಸ್ವಲ್ಪ ಹೆದರಿಕೆನೇ. ಅದು ಈ ಥರ ಬಾಗಿಲು ತೆಕ್ಕೊಂಡು ಒಳಗೊಪ್ಪಲಂತೂ ರಾಶಿ ಹೆದರಿಕೆ. ಎಲ್ಲಾದರೂ ಹಾವು ಬಂದುಬಿಟ್ರೆ ಹೆದರಿಕೆ ಆಗ್ತು. ಹುತ್ತ ನೋಡಿದರೆ ಹೆದರಿಕೆ, ಅಷ್ಟು ದೊಡ್ಡಕ್ಕಿದ್ದು ಹುತ್ತ. ಇದು ಈ ಜಾಗ ನಮ್ಮ ಪಕ್ಕದ ಮನೆ ತೋಟದ ತುದಿಗಿದ್ದು. ಮನೆಯಿಂದ ಈ ಜಾಗಕ್ಕೆ ಒಪ್ಪಲೆ 2 ನಿಮಿಷ ಬೇಕು. ಹೋಗೋಲಿವರೆಗೆ ಕಡ್ಡಿ ಪೆಟ್ಟಿಗೆ ಮರ್ತೋಗಿತ್ತು. ನಾನು ಅವ್ರ ಮನೆಗೆ ಮತ್ತೆ ವಾಪಸ್ ಹೋಗಿ ಅವ್ರ ಮನೆಗೆ ಒಳಗೋಗಿ ಕಡ್ಡಿ ಪೆಟ್ಟಿಗೆ ಬಂದೆ. ನಾನು ನಾಗರ ಪಂಚಮಿ ದಿವಸ ಸುಮಾರು ಯಾವಾಗಲೂ ರಾಶಿ ದೊಡ್ಡ ಮಳೆ ಬರ್ತಿತ್ತು. ಆದರೆ ಈ ಸಲ ಒಂದೇ ಒಂದು ಮಳೆ ಬಂದಿತ್ತು. ಹಾಗೆ ಕಡ್ಡಿ ಪೆಟ್ಟಿಗೆ ತಂದು ಕೊಟ್ಕೊಳ್ಳೆ ಮೊದಲು ದೇವರಿಗೆ ದೀಪ ಹಚ್ಕೊಂಡೆ. ನಮ್ಗೆ ಬಾಳೆ ಕೊನೆ ಭರ್ಜರಿ ಇತ್ತು ಮಾಡ್ಕೊಂಡು, ಹಾಗಾಗಿ ಇದು ಹಾಕೊಂಡಿದ್ದಿ ಹೇಳಿ. ಅದ್ರೊಳಗೆ ಅಂತ ಇದ್ದು ಗಳಿಸಿದ ಗಿಂಡಿ ಇದ್ದು ಕಾಣ್ತಿಲ್ಲ ಅದು ಈ ಬದಿ ನೋಡಿ. ಇದ್ರೊಳಗೆ ಕಲಶದ ಗಿಂಡಿ ಇದ್ದಳ. ಹಬ್ಬದ ಟೈಮಿಗೆ ಈ ಕದ ತೆಗೆದು ಇದೆ ಬಾಗಿಲು ತೆಗೆದು ಬೆಳ್ಳಿ ಬೆಳ್ಳಿದ ಸ್ವಲ್ಪ ಕಾಣ್ತದೆ. ಪತಾಕೆ ಇದು ಒಟ್ಟು ಅಲ್ಲಿತ್ತು, ಹುಟ್ಟಿದ್ದು ಬೇಡದಲ್ಲ ಡಿಲೀಟ್ ಮಾಡು ಕಡೆ ನೀನು. ಆಯ್ತು ವಿಶೇಷ. ನಮ್ಮೂರಲ್ಲಿ ಮೇದಲ್ಲಿ ನವಿಲ್ಗೋಣ ಹಬ್ಬ ಇದ್ದು. ಆವಾಗ ಈ ಬಾಗಿಲು ತೆಗಿತ. ಬಾಗಿಲು ಅಂದರೆ ಕಲ್ಲು ಅಷ್ಟೇ, ಕಲ್ಲೇ ಹಾಕಿಟ್ಟಿದ್ದ. ಅದರೊಳಗೆ ಬೆಳ್ಳಿ ಕಲಶ ಮತ್ತು ನಾಗರೇಡೆ ಎಲ್ಲ ಇದ್ದಡ ಬೆಳ್ಳಿದು. ನವಿಲ್ಗೋಣ ಹಬ್ಬದ್ದು ವೀಡಿಯೋ ಫಸ್ಟೇ ಓಲ್ಡ್ ಲಿಸ್ಟಲ್ಲಿ ಇದ್ದು ನಂದು. ನೀವು ಒಂದ್ಸರಿ ವೀಡಿಯೋ ನೋಡಿ, ಕೆಂಡೆಲ್ಲ ಹಾಯೋದೆಲ್ಲ ಹೆಂಗೆ ಹಾಯ್ತಾಳೆಲ್ಲ ನೋಡಿ. ರಾಶಿ ಚಂದ ಇದ್ದು ವೀಡಿಯೋ ಎಲ್ಲವ. ಭಟ್ರು ಈ ಹುತ್ತದ ಬಗ್ಗೆ ವಿವರಣೆ ಕೊಡ್ತಾ ಇದ್ರು. ಎಂಥದ್ದು ಅಂದರೆ ಫಸ್ಟು ಈಗ ಒಂದು 4-5 ವರ್ಷದ ಹಿಂದೆ ಅದಕ್ಕೆ ಮೇಲ್ಗಡೆ ಮಾಡಲ್ಲ ಎಂಥದ್ದು ಇಲ್ಲಿ ಆಗಿತ್ತು. 4-5 ವರ್ಷದ ಇತ್ತಲಾಗೆ ಈ ಥರ ಡ್ರಿಲ್ಸ್ ಎಲ್ಲ ಹಾಕಿದ್ದ, ಮತ್ತು ಮೇಲೆ ಸ್ಲ್ಯಾಬ್ ಹಾಕಿದ್ದ. ಅವಾಗೆಲ್ಲ ಎಂಥ ಇಲ್ಲಿ ಆಗಿತ್ತು. ಹಾಗಾಗಿ ಅಷ್ಟೆಲ್ಲ ಹೈಟಲ್ಲಿ ದಿನ ಜಾಸ್ತಿ ಆಗ್ತಾ ಇತ್ತು. ಭಟ್ರು ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ರು. ಅದು ಹೀಟು ಕಬ್ಬಿಣದ ರಾಡು ಸಿಮೆಂಟ್ ಎಷ್ಟು ಹೊಡ್ತಾ ಹೊಡಿತು. ಮತ್ತೆ ಹಿಂಗೆ ನೋಡು ಅಕ್ಕೋಯ್ತು ಮೇಲೆ ಹೋದ್ಕೂಲೆ. ಆ ಕೃತಿ ಮಾಡೋದು ಇದು ಕಡೆ ಒಟ್ಟು ಬರ್ಕೊಂಡು ಇದಿಷ್ಟು ಇದ್ದಿತ್ತು ಮೊದಲೇ. ಇದಿಷ್ಟು ಹಾಂ ಫಸ್ಟ್ ಮಾಡಿ ಗಂಡಿ ಮಾಡಿ ಸಣ್ಣ ಮತ್ತೆ ಹುಟ್ಟಿತ್ತು. ಆಗ ನಮಗೆ ಕಾಲ ಮತ್ತು ಮೊದಲೇ ಕಡೆ ಒಟ್ಟು ನಮಗೆ ಬೆಳೆದಿತ್ತು. ನಂದು ಅಟ್ಲಿದ್ದು ಇಷ್ಟು ಗೊತ್ತಿಲ್ಲ. ಅಷ್ಟು ದೊಡ್ಡ ಹಾವೇ ಇದ್ದು ಏನು ಬರೀ. ನಂಗಳ ಪೂಜೆ ಮುಗಿದ ಕೂಡ ನಮ್ಮ ಪಕ್ಕದ ಮನೆಯವರು ಒಬ್ಬರು ಬಂದರು ಪೂಜೆ ಮಾಡಿಸ್ಕೊಂಡು ಹೋಗಿಲ್ಲ. ಅವರಿಗೂ ಕಾಯಿ ಹೊಡೆದು ಕೊಟ್ಟು ಅವು ತಂದು ಹೂವು ನಾಗರಿಗೆ ಹಾಕಿ ಹಾಗೆ ಮತ್ತೆ ಆರತಿ ಮಾಡಿದ್ರು.
ಭಟ್ರಿಗೆ ರಾಶಿ ವರ್ಷ ಹತ್ತು 85 ವರ್ಷದ ಮೇಲೆ ಹತ್ತು ಹೆಚ್ಚಾಗಿ. ಅವರು ಮಂತ್ರ ಎಲ್ಲ ಹೇಳ್ಕೊಂಡೆ ಪೂಜೆ ಮಾಡ್ತಾಯಿದ್ರು. ಆದರೆ ವಯಸ್ಸು ದೊಡ್ಡಕ್ಕೆ ಬರ್ತಾ ಇಲ್ಲ ಅಷ್ಟೇ. ಇದು ನೋಡಿ ದೊಡ್ಡ ಬಾಳೆಕೊನೆ. ಪೂಜೆ ಮುಗಿದ್ಮೇಲೆ ನಾನು ಅಚ್ಚೆ ಮನೆ ಅಕ್ಕ ಕಾಯಿ ಕಡಿ ಪ್ರಸಾದ ತಗೊಂಡ್ಯ ಮತ್ತು ಕುಂಕುಮ ಹಚ್ಕೊಂಡ್ಯ. ಹಾಗೆ ಹುತ್ತಕ್ಕೆ ಸುಮಾರು ಸುತ್ತ ಹಾಕಿದ್ಯಾ ಕೈ ಮುಕ್ಕೊಂಡು. ಈ ನಾಗರಿದ ಜಾಗದಲ್ಲಂತೂ ಮಡಿ ಮೈಲಿಗೆ ಎಲ್ಲ ರಾಶಿ ಆಗಕ್ಕಾಗ್ತು. ಅದು ಇವ್ರ ತೋಟದಲ್ಲೇ ಇದ್ದು, ಇವ್ರ ಜಾಗದಲ್ಲೇ ಇದ್ದು, ಹಾಗಾಗಿ ಪೂಜೆ ಎಲ್ಲ ರಾಶಿ ಚಲೋ ಮಾಡೋಕ್ಕಾಗ್ತು ನಾಗರ ಪಂಚಮಿಲೆಲ್ಲವ. ನಮ್ಮ ಹವ್ಯಕ ಜನರಂತೂ ಹೆಂಗಸರಲ್ಲಿ ಯಾರು ಮತ್ತು ಈ ನಾಗರ ಹತ್ರ ಎಲ್ಲ ಹೋಗ್ತಿಲ್ಲ. ಹುತ್ತದ ಹತ್ರ ನಾಗರ ಹತ್ರ ಎಲ್ಲವ. ನಾಗರಿಗೆ ರಾಶಿ ಶಾಸ್ತ್ರ ಹೇಳ್ಕೊಂಡು ನಾವೆಲ್ಲ ಹೆಂಗಸರೆಲ್ಲ ಹೋಗಲೇ ಹೆದರ್ತಾ. ಈ ಹುತ್ತಕ್ಕೆ ಸುಬ್ಬಮ್ಮನ ಹುತ್ತು ಹೇಳ್ತಾ. ಸುಬ್ಬಮ್ಮ ದೇವರು ಹೇಳೋದೇ ಇದಕ್ಕೆ. ಮೊದಲು ಒಂದು ಹೆಣ್ಣು ಹಾವಿತ್ತಡ, ಹಾಗಾಗಿ ಸುಬ್ಬಮ್ಮ ಹುತ್ತು ಹೇಳ್ತಾ ಇದಕ್ಕೆ. ಈಗಲೂ ಈ ಹುತ್ತದಲ್ಲಿ ಹಾವಿದ್ದಡ ನೋಡಿ. ಇಲ್ಲೆಲ್ಲ ಕಣ್ಣು ಹುತ್ತ ಎಲ್ಲವ ರಾಶಿ ಕಣ್ಣಿದ್ದು. ಇದನ್ನು ತೆಂಗಿನ ಗರಿಯಿಂದ ಮಾಡ್ತಾ ಹಾವು ಹೇಳ್ತದಕ್ಕೆ. ಇಲ್ಲಿ ವಿಶೇಷ ಅಂದರೆ ನಾಗರ ಕಲ್ಲೆಲ್ಲ ಇಲ್ಲ, ಇದೇ ಹುತ್ತಕ್ಕೆ ಪೂಜೆ ಮಾಡೋದು. ಹಾಗೆ ಪೂಜೆ ಮುಗಿಸಿ ಮನೆಗೆ ಬರುವಲ್ಲಿವರೆಗೆ ನಮ್ಮ ಅಚ್ಚೆ ಮನೆ ಅಕ್ಕನ ಮನೆ ಮನೆ ಗೇಟ್ನ ಹತ್ರ ಒಂದು ದೊಡ್ಡ ಅಶ್ವತ್ಥ ಮರ ಇದ್ದು. ಈ ಅಶ್ವತ್ಥ ಮರ ಮತ್ತೊಂದು ಭಟ್ರ ಮನೆಯದು, ಅವು ಪೂಜೆ ಮಾಡ್ತಿದ್ದ. ಹಾಗೆ ಇವ್ರ ಪೂಜೆಗೂ ನಂಗೆ ಜಮಟೆ ಹೊಡೆದ್ಯ. ಈ ಅಶ್ವತ್ಥ ಮರಕ್ಕೆ ನಾಗರ ಕಲ್ಲಿಲ್ಲ, ಆದರೂ ಮೊದಲಿಂದನೂ ಬಂದ ಪದ್ಧತಿ ನಡ. ಹಾಗೆ ಅಲ್ಲಿ ಪ್ರಸಾದ ತಗೊಂಡು ನಾನು ಮನೆಗೆ ಹೋದೆ. ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿಕ್ಕಿ ನಂದಿಕೇಶ್ವರ ದೇವಸ್ಥಾನಕ್ಕೆ ಬಂದೆ. ನಾನು ಶ್ರಾವಣ ಸೋಮವಾರ ಆಗಿದ್ದಕ್ಕೆ, ಮೊದಲನೇ ಶ್ರಾವಣ ಸೋಮವಾರ ಆಗಿದ್ದಕ್ಕೆ ಇಲ್ಲಿ ನಂದಿಕೇಶ್ವರ ದೇವಸ್ಥಾನಕ್ಕೆ ಬಂದು ಕೈ ಮುಗಿದಿಕ್ಕೆ ಹೋಗುವಳಿ ಬಂದು ನಿಂಗಕ್ಕೂ ನಂದಿಕೇಶ್ವರನ ದರ್ಶನ ಮಾಡಿಸ್ದೆ. ಇಲ್ಲಿ ದೇವಸ್ಥಾನದ ಹತ್ರನೂ ಒಂದು 3-4 ನಾಗರ ಕಲ್ಲಿದ್ದು, ಅದಕ್ಕೂ ಬೆಳಿಗ್ಗೆ ಪೂಜೆ ಮಾಡಿದ್ದ ನೋಡಿ. ಇಲ್ಲಿಂದಾನೇ ಕಾಣ್ತು. ಹಾಗೆಯೇ ಈಶ್ವರನ ದರ್ಶನ ಮಾಡುವಳಿ ಒಳಗೆ ಬಂದೆ ನಾನು. ಹೊಸದಾಗಿ ವಿಡಿಯೋ ನೋಡೋವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಕಮೆಂಟ್ಸ್. ಇವತ್ತಿನ ವಿಡಿಯೋ ಹೆಂಗಿತ್ತು ಹೇಳಿ ಅಕ್ಕ. ಮುಂದಿನ ವಿಡಿಯೋದಲ್ಲಿ ಸಿಗ್ತೆ ಅಕ್ಕ. ಧನ್ಯವಾದಗಳು.